ಜೀವನ ಒಂದು ಪ್ರಯಾಣ. ಈ ಪ್ರಯಾಣದಲ್ಲಿ ನಾವೆಲ್ಲರೂ ಪ್ರತಿದಿನ ಪ್ರತಿ ಕ್ಷಣ ಒಂದಲ್ಲ ಒಂದನ್ನು, ಅಂದರೆ ಏನನ್ನಾದರೂ ಕಲಿಯುತ್ತಲೇ ಇರುತ್ತೇವೆ. ಪ್ರತಿದಿನ ಒಂದು ಹೊಸ ಕತೆ, ಪ್ರತಿ ಕ್ಷಣ ಹೊಸ ಪಯಣ. ಒಟ್ಟಿನಲ್ಲಿ ಅವನು ಕೊಟ್ಟಷ್ಟೇ ಮತ್ತು ಇಟ್ಟಷ್ಟೇ, ಇದರಲ್ಲಿ ರಾಜಿಯ ಮಾತೇ ಇಲ್ಲ. ಈ ಪಯಣದಲ್ಲಿ ಓಡುವುದು, ನಡೆಯುವುದು, ಬೀಳುವುದು, ನಿಲ್ಲುವುದು, ನೋಡುವುದು, ನಂತರ ಮುಂದುವರಿಯುವುದು. ಈ ಮುಂದುವರಿಯುವ ಭರದಲ್ಲಿ ನಮ್ಮನ್ನು ನಾವು ಅದೆಷ್ಟು ಕಳೆದುಕೊಂಡಿರ್ತೀವಿ ಅಂದರೆ ಯಾವಾಗಲೂ ಹಿಂದಿರುಗಿ ನೋಡುವುದನ್ನೇ ಮರೆತಿರುತ್ತೇವೆ. ಬಹುಶಃ ಇದಕ್ಕೆ ಆಗಾಗ ಜೀವನ ನಮಗೆ ಸ್ವಲ್ಪ ನಿಲ್ಲುವುದಕ್ಕೆ ಸೂಚಿಸುತ್ತದೆ. ಈ ಬದುಕಿನ ಲೆಕ್ಕವಿಲ್ಲದಷ್ಟು ಪಯಣದಲ್ಲಿ ಇದೂ ಒಂದು ಪುಣ್ಯ ಸಂಪಾದನೆಯ ಆಧ್ಯಾತ್ಮಿಕ ಪಯಣ. ಇದು ಮಂತ್ರಾಲಯ ರೀಚ್ ಆಗಾಯಿತು. 7 ಗಂಟೆಗೆ ಬರಬೇಕಾಗಿ ಟ್ರೈನು 8:30 ಬಂದಿದೆ ಇವತ್ತು. ಆಧ್ಯಾತ್ಮಿಕ ಯಾತ್ರೆ ಎಂದರೆ ಕೇವಲ ದೇಹದ ಚಲನೆಯಲ್ಲ, ಅದು ಮನಸ್ಸಿನ ಆತ್ಮದ ಶುದ್ಧೀಕರಣದ ಪ್ರಕ್ರಿಯೆ. ಇದು ಕೇವಲ ದೈಹಿಕ ಪ್ರಯಾಣವಲ್ಲ, ಬದಲಾಗಿ ನಮ್ಮ ಒಳಗಿನ ಸ್ವರೂಪವನ್ನು ಅರಿಯುವ ಒಂದು ಪಥ. ಜೀವನದ ಗಡಿಬಿಡಿ ತೊಂದರೆಗಳಿಂದ ದೂರವಾಗಿ ಮನಸ್ಸನ್ನು ಶಾಂತಗೊಳಿಸಲು ದೈಹಿಕ ಶ್ರಮ, ತಪಸ್ಸು ಮತ್ತು ಪರಮಾತ್ಮನನ್ನು ಪ್ರೀತಿಯಿಂದ ಆರಾಧಿಸಲು, ನಮ್ಮ ಕರ್ತವ್ಯಗಳನ್ನು ಬದಿಗೊತ್ತಿ ಜೀವನದ ಉದ್ದೇಶವನ್ನು ಅರಿಯಲು, ಪೂರ್ವಜನ್ಮ ಪಾಪಕ್ಷಯ ಹಾಗೂ ಪುಣ್ಯ ಸಂಪಾದನೆಗಾಗಿ ಆಧ್ಯಾತ್ಮಿಕ ಯಾತ್ರೆ ಮುಖ್ಯವಾಗುತ್ತದೆ. ರಾಮನ ಯಾತ್ರೆಯು ಕೇವಲ ಅನಿವಾರ್ಯತೆಯಲ್ಲ, ಅದು ಆತ್ಮ ಸಾಕ್ಷಾತ್ಕಾರದ ಮಾರ್ಗವಾಗಿತ್ತು. ಮಹಾಭಾರತದಲ್ಲಿ ಪಾಂಡವರು ತೀರ್ಥಯಾತ್ರೆ ಮಾಡಿದ್ದು ಅವರ ಪಾಪ ಪರಿಹಾರಕ್ಕೆ. ಆಧ್ಯಾತ್ಮಿಕ ಯಾತ್ರೆಯು ಈ ಕಾಲದಲ್ಲಿ ಬಹುಮುಖ್ಯವಾಗುತ್ತದೆ. ಮನಸ್ಸಿಗೆ ಶಾಂತಿ ಮತ್ತು ಏಕಾಗ್ರತೆಗಾಗಿ, ಪಾಪ ವಿಮೋಚನೆ ಮತ್ತು ಪುಣ್ಯ ಪ್ರಾಪ್ತಿಗಾಗಿ, ಗುರಿ ಇಲ್ಲದ ಜೀವನದಲ್ಲಿ ದಾರಿಯ ಒಲವಿಗಾಗಿ, ಭಗವಂತನ ಪರಮ ಸನ್ನಿಧಿಯ ಅನುಭವ, ಕರ್ಮಯೋಗ, ಭಕ್ತಿಯೋಗ ಮತ್ತು ಜ್ಞಾನಯೋಗದ ಅನುಭವ ನಮಗಾಗಬೇಕು. ಈ ಜೀವನದಲ್ಲಿ ತೀರ್ಥಯಾತ್ರೆ, ನದಿ ಯಾತ್ರೆ, ಚಾರಣ ಯಾತ್ರೆ, ಒಳಗಿನ ಯಾತ್ರೆ ಎಲ್ಲವೂ ಸಹ ಸ್ಪಿರಿಚುವಲ್ ಎನರ್ಜಿ. ಮನುಷ್ಯ ಜೀವನಕ್ಕೆ ಈ ಸ್ಪಿರಿಚುವಲ್ ಎನರ್ಜಿಗಳು ಬಹಳ ಅವಶ್ಯಕತೆ ಇರುತ್ತದೆ. ನಮ್ಮ ಈ ಜೀವನವೆಂಬ ಯಾತ್ರೆಯಲ್ಲಿ ಪಾಪ, ಪುಣ್ಯ, ಕರ್ತವ್ಯ, ಆಧ್ಯಾತ್ಮಿಕ ಅರಿವು ಎಲ್ಲವೂ ಈ ಯಾತ್ರೆಯಲ್ಲಿ ನಮ್ಮ ಪಾಠಗಳಾಗುತ್ತವೆ. ಹಾಯ್ ಎಲ್ರಿಗೂ, ಇವಾಗ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ. ಸೊ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅನದರ್ ನ್ಯೂ ವಿಡಿಯೋ. 9:30 ಆಯಿತು. ಅಲ್ಲಿ ಬರಲಿಕ್ಕೆ 1/2 ಅವರ್ ಆಯಿತು. ಬಟ್ ಆಟೋ ಹೊರಡಲಿಕ್ಕೆ 1/2 ಅವರ್ ತಗೊಳ್ತು. ಅಲ್ಲಿ ಬರಲಿಕ್ಕೆ 1/2 ಅವರ್, ಒಟ್ಟು 1 ಅವರ್ ಆಯಿತು. ಅದು ಕೋಲ್ಡ್ ಬೇರೆ ಅಂತ AC ಮಲ್ಕೊಂಡಿದ್ದು ರಾತ್ರಿ ಉಸಿರಾಡ್ಲಿಕ್ಕೆ ಆಗಲಿಲ್ಲ. ಮೂಗು ಕಟ್ಕೊಂಡು ಬಿಡ್ತು, ಎದ್ದೇಳ ಮಲ್ಗೋಕ್ಕಾಗಿಲ್ಲ, ಕುತ್ಕೊಳ್ಳೋಕ್ಕಾಗಲಿಲ್ಲ, ಅಷ್ಟು ಕಷ್ಟ ಆಯಿತು AC. ಇನ್ನೊಂದೇನಂದ್ರೆ ಇವತ್ತು ಬಂದಿದ್ದು ಲೇಟ್ ಆಯಿತು. ಆ್ಯಕ್ಚುಲಿ ನಿನ್ನೆ ಪ್ಲ್ಯಾನ್ ಮಾಡಿದರೆ ಚೆನ್ನಾಗಿರುತ್ತೆ. ನಿನ್ನೆ ಮಧ್ಯಾಹ್ನ ಹೊರಟು ಮಿಡ್ ನೈಟ್ ಬಂದಿದ್ರೆ ಇವತ್ತು ಬೆಳಗ್ಗೆ 6 ಗಂಟೆಗೆ ದರ್ಶನಕ್ಕೆ ಹೋಗ್ಬೋದಾಗಿತ್ತು. ಹೌದು, ಇವತ್ತು ಈಗ ನಾನು ಮಂತ್ರಾಲಯದಲ್ಲಿದ್ದೀನಿ. ಹಾಗೆ ಕೆಲವು ವರ್ಷಗಳಿಂದ ರಾಯರ ಜಯಂತಿ ಎಂದು ನಾನು ಇಲ್ಲಿಗೆ ಬರುವ ಇಂಗಿತ ಇಟ್ಟುಕೊಂಡಿರ್ತೀನಿ. ರಾಯರೇ ಕರೆಸಿಕೊಳ್ಳುತ್ತಾರೆ. ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವಾದ ಮೇಲೆ, ನೋಡಿದ ಮೇಲೆ ಮನಸ್ಸಿಗೆ ಸಮಾಧಾನ, ಮನಸ್ಸು ಹಗುರ ಆಗುವುದು ಸಾಮಾನ್ಯ. ಅದು ಯಾವಾಗವೆಂದರೆ ಆಚೀಚೆ ನಿಂತವರು ನಮ್ಮನ್ನು ಹೊರಗೆ ತಳ್ಳುವುದರೊಳಗೆ ಬೇಡಿಕೊಳ್ಳುವ ಅವಕಾಶ ಸಿಕ್ಕಿದರೆ. ಆದರೆ ಮಂತ್ರಾಲಯದ ರಾಯರು ಹಾಗಲ್ಲ. ಮಂತ್ರಾಲಯಕ್ಕೆ ಹೋಗಿ ಬರೋಣ ಎಂದುಕೊಂಡ ತಕ್ಷಣ ಮನಸ್ಸು ಹಗುರ ಆಗುತ್ತೆ. ಉದಾಸೀನದಿಂದ ಆ್ಯಕ್ಟಿವ್ ಮೋಡ್ಗೆ ಮನಸ್ಸು ಬರುತ್ತೆ. ಹೌದು, ಭಕ್ತ ಕೋಟಿಯ ಪುಣ್ಯ ಸಂಪಾದನೆಯ ಪವಿತ್ರವಾದ ಸ್ಥಳ. ಕೋಟಿ ಕೋಟಿ ಹೃದಯಗಳ ಬದುಕಿಗೆ ಧೈರ್ಯ ಸ್ಥೈರ್ಯ ಕಟ್ಟಿಕೊಟ್ಟು ಬಯಸದೆ ಬಂದ ಬದುಕನ್ನು, ಬದುಕಲ್ಲಿ ಬಂದದ್ದನ್ನು ಎದುರಿಸುವ ಆತ್ಮಸ್ಥೈರ್ಯವನ್ನು ಕೊಟ್ಟು ಸಾರ್ಥಕ ಜೀವನದ ದಾರಿ ತೋರಿಸುವ ಸ್ಥಳವೇ ಶ್ರೀ ಗುರು ರಾಘವೇಂದ್ರರು ನೆಲೆಸಿರುವ ಈ ಮಂತ್ರಾಲಯ. ಎಲ್ಲ ಇನ್ನೂ ಬಿಸಿ ಹೋಗಿಲ್ಲ, ಅಷ್ಟು ಬಿಸಿ ಇದೆ. ರಾಯರ ಮಠ ಇಲ್ಲದ ಊರುಂಟೆ. ಹತ್ತಿರ ಇರುವ ರಾಯರ ಮಠಕ್ಕೆ ಹೋಗುವುದುಂಟು.
ಪ್ರಾಕೃತಿಕವಾಗಿ ದೂರವಿರುವ ಮಂತ್ರಾಲಯಕ್ಕೆ ಓಡಿ ಬರುವುದು ಉಂಟು. ರಾಯರ ಭಾವಚಿತ್ರದ ಎದುರು ಬೇಡಿದ್ರೂ ಫಲವಿದೆ, ವಿಗ್ರಹವಿಟ್ಟು ಅಭಿಷೇಕ ಮಾಡಿದರೂ ಫಲವಿದೆ. ರಾಯರ ಮೃತ್ತಿಕ ಬೃಂದಾವನಕ್ಕೆ ಹೋಗಿ ಬೇಡಿದರೂ ಫಲವಿದೆ, ಮೂಲ ಬೃಂದಾವನಕ್ಕೆ ಹೋಗಿ ಸೇವೆ ಮಾಡಿದರೂ ದೊರಕುವ ಫಲವಿದೆ. ಮೇಲ್ನೋಟಕ್ಕೆ ಇದು ಬೇರೆ ಬೇರೆಯಾಗಿ ಕಾಣಿಸುತ್ತದೆ, ಆದರೆ ಎಲ್ಲವೂ ರಾಯರಿಗೆ ಶರಣಾಗತಿಯಷ್ಟೆ. ಈ ವರ್ಷದ ಮಾರ್ಚ್ 1ರಿಂದ 6ರವರೆಗೆ ಮಂತ್ರಾಲಯದಲ್ಲಿ ರಾಯರ ಪಟ್ಟಾಭಿಷೇಕದ ದಿನ ಮತ್ತು ರಾಯರ ಜಯಂತಿ ಒಟ್ಟಿಗೆ ನೆರವೇರುತ್ತದೆ. ಅಂದರೆ ಕಲಿಯುಗದ ಕಲ್ಪತರು ಶ್ರೀ ಗುರು ರಾಘವೇಂದ್ರರು ಕಲಿಯುಗದಲ್ಲಿ ಅವತಾರ ಮಾಡಿ 430 ವರ್ಷಗಳಾಗಿವೆ ಇಂದಿಗೆ. ಈ ಸಮಯದಲ್ಲಿ ಮಂತ್ರಾಲಯ ಇಂದ್ರಲೋಕದ ಇಂದ್ರನ ಆಸ್ಥಾನವೇನೋ ಎಂಬಂತೆ ಭಾಸವಾಗುತ್ತದೆ. ಒಂದು ಕಡೆ ರಾಯರಿಗೆ ಅಭಿಷೇಕ, ಪೂಜಾ, ಹಲವಾರು ಕಡೆ ಏಕ ಸಮಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಜೊತೆಗೆ ಮುಖ್ಯವಾಗಿ ರಾಯರ ಭಕ್ತರ ಪ್ರವಾಹ ನೋಡುವುದೇ ಚಂದ. 1 ವಾರಗಳ ಪರ್ಯಂತ ನಡೆಯುವ ಈ ಸೇವೆಗಳು ಆಹಾ, ವಿಜಯದಾಸರು ಶ್ರೀನಿವಾಸನಿಗೆ ಹಾಡಿ ಹೊಗಳಿದ ನುಡಿಗಳು ನೆನಪಾಗುತ್ತಿದೆ. ನಿನ್ನ ದರ್ಶನಕ್ಕೆ ಬಂದವನಲ್ಲವೋ, ಪುಣ್ಯವಂತರ ದಿವ್ಯ ಚರಣ ನೋಡಲಿ ಬಂದೆ, ಪುಣ್ಯವಂತರ ದಿವ್ಯ ಚರಣ ನೋಡಲಿ ಬಂದೆ. ಒಟ್ಟಿನಲ್ಲಿ ವಿಧ ವಿಧವಾದ ರಾಯರ ಭಕ್ತರನ್ನು ನೋಡುವುದು ಮನಸ್ಸಿಗೆ ಏನೋ ಒಂದು ರೀತಿಯ ಆನಂದ. ಇಲ್ಲಿ ನಡೆಯುವ ರಾಯರ ಭಕ್ತರ ಉರುಳು ಸೇವೆ, ಹೆಜ್ಜೆ ನಮಸ್ಕಾರ, ಪ್ರದಕ್ಷಿಣ ಸೇವೆ ಭಕ್ತಿಯ ಪರಿಯಷ್ಟೇ, ಹೆಚ್ಚೇನು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಸನ್ನಿಧಿಯಲ್ಲಿ ರಥೋತ್ಸವಗಳು ಬಹಳ ಸಡಗರದಿಂದ ನಡೆಯುತ್ತವೆ. ರಜತ ರಥೋತ್ಸವ ಅಂದರೆ ಬೆಳ್ಳಿಯ ರಥೋತ್ಸವ, ಸುವರ್ಣ ರಥೋತ್ಸವ, ಗಜರಥೋತ್ಸವ, ನವರತ್ನ ರಥೋತ್ಸವ, ಹೀಗೆ ರಥೋತ್ಸವ ಜರುಗುತ್ತದೆ. ಭಕ್ತರುಗಳು ಸೇವೆಯ ಹರಕೆ ಹೇಳಿಕೊಂಡವರು ಈ ಸೇವೆ ಮಾಡುತ್ತಾರೆ. ರಾಯರ ಕೃಪೆಗೆ ಪಾತ್ರರಾಗಲು, ರಾಯರ ಅನುಗ್ರಹಕ್ಕೆ ಪಾತ್ರರಾಗಲು ಹಾಗೂ ಲೋಕಕ್ಷೇಮಕ್ಕಾಗಿ ಈ ರಥೋತ್ಸವಗಳು ಜರುಗುತ್ತವೆ. ಮಂತ್ರಾಲಯದ ರಾಯರನ್ನು ಕಂಡಾಗ ಹೃದಯ ತುಂಬಿ ಕಣ್ಣು ತೇವವಾಗುವುದು ರಾಯರ ಭಕ್ತರಿಗೆ ಸಾಮಾನ್ಯ. ಮನಸ್ಸಿನ ಎಲ್ಲ ದುಃಖ ದುಮ್ಮಾನಗಳನ್ನು ರಾಯರ ಪಾದಕ್ಕರ್ಪಿಸಿ ಶರಣಾದ ಮೇಲೆ ಮನಸ್ಸು ಹಗುರಾಗಿ ಕಣ್ಣೀರು ಹಾಕ್ತಾರೆ. ಯಾರು ಕಣ್ಣೀರು ಹಾಕಬೇಕೆಂದು ಒತ್ತಾಯವಾಗಿ ಹಾಕುವುದಿಲ್ಲ, ಬೇರೆಯವರನ್ನು ನೋಡಿ ಕಣ್ಣೀರು ಹಾಕುವುದೂ ಇಲ್ಲ. ಕಣ್ಣೀರು ಹಾಕಿದರೇನೇ ರಾಯರು ಒಲಿಯುವುದು ಎಂದೂ ಅಲ್ಲ. ತಮಗೆ ಗೊತ್ತಿಲ್ಲದೆ, ಅರಿವಿಗೆ ಬಾರದೆ ಕಣ್ಣಂಚಿನಿಂದ ಜಾರುವುದೇ ಆ ಭಕ್ತಿಯ ಕಣ್ಣೀರು. ಕಾರಣ ಭಕ್ತಿಯ ಪರಾಕಾಷ್ಠೆ. ಪಂಡರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಪಂಡರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ವಿಠೋಬನಿರುವುದು ನದಿ ತೀರ, ವಿಠೋಬನಿರುವುದು ನದಿ ತೀರ, ಅಲ್ಲಿ ಭಂಡಾರಿ ಬಂದನೆ ರಾಮಾರ. ಪಂಡರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ, ಅಲ್ಲಿ ವಿಠೋಬನ ಏನು ಏನಿಲ್ಲ, ಹೋಗು ನಿದ್ದೆ ಮಾಡು, ಹೋಗು.
ಹೋಗ ಈ ಸ್ಥಳವನ್ನು ನೋಡುವುದಕ್ಕಿಂತ ಅನುಭವಿಸುವುದು ಮುಖ್ಯವಾಗುತ್ತದೆ ನನಗೆ. ಎಂತಹ ಮನಸ್ಥಿತಿಯಲ್ಲಿದ್ದರೂ ಈ ಸ್ಥಳಕ್ಕೆ ಬಂದಾಗ ಹೇಗೆ ಎಂದು ಅರಿವಿಗೆ ಬಾರದೆಯೇ ಇಲ್ಲಿನ ಮಹಿಮೆಯನ್ನು ನಾವು ಅನುಭವಿಸಿರುತ್ತೇವೆ. ಅಂದರೆ ಆಧ್ಯಾತ್ಮಿಕವಾಗಿ ರೆಡಿಯಾಗಿರ್ತೀವಿ. ಸುತ್ತಾಡ್ಕೊಂಡು ಆಮೇಲೆ ರೂಮಿಗೆ ಹೋಗಿ ಮತ್ತೆ ನಾಳೆ ಬೆಳಗ್ಗೆ 5 ಗಂಟೆಗೆ ಬರಬೇಕು. 6 ಗಂಟೆಗೆ ಓಪನ್ ಮಾಡ್ತಾರೆ, ದರ್ಶನಕ್ಕೆ ಇರ್ತಾರೆ. ಇವತ್ತು ರಾಯರ ಜಯಂತಿ. ಈಗ ಬೆಳಿಗ್ಗೆ 5:45. ಇದು ಪ್ರಾತಃ ಸಂಕಲ್ಪ ಗದ್ಯ ಅಂತ ರಾಯರೇ ಬರೆದಿರೋದು. ಬೆಳಿಗ್ಗೆ ಎದ್ದು ತಾನು ಮಾಡುವ ಕೆಲಸ ಕಾರ್ಯಗಳನ್ನ ಸಂಕಲ್ಪದ ಮುಖಾಂತರ ಪ್ರಾರಂಭ ಹೇಗೆ ಮಾಡಬೇಕು ಅಂತ ರಾಯರು ಬರೆದಿದ್ದಾರೆ. ಇವಾಗಲೇ ಎಷ್ಟೊಂದು ಜನ ಸೇರಿದ್ದಾರೆ ಇಲ್ಲಿ. ಬನ್ನಿ ಒಳಗೆ ಹೋಗೋಣ, ರಾಯರ ದರ್ಶನ ಮಾಡೋಣ. ಮನಸ್ಸಿಗೆ ದುಃಖವಾದಾಗ, ನೋವಾದಾಗ, ಬದುಕೇ ಕಷ್ಟ ಎನ್ನುವಂತಹ ಸಂದರ್ಭದಲ್ಲಿ ರಾಯರ ಭಕ್ತರಿಗೆ ಯಾವ ಸಂಬಂಧದ ಹತ್ತಿರದವರ ನೆನಪೂ ಆಗುವುದಿಲ್ಲ. ಅವರಿವರಲ್ಲಿ ಹೇಳಿಕೊಳ್ಳಬೇಕೆಂಬ ಗೊಂದಲವೂ ಅವರನ್ನು ಕಾಡುವುದಿಲ್ಲ. ಆಗ ನೆನಪಾಗುವುದು ಒಬ್ಬರೇ, ಅದು ನಮ್ಮ ರಾಯರೇ. ಬೇಡಿಕೆಯ ಮೂಟೆ ರಾಯರ ಪಾದಕ್ಕೆ ಅರ್ಪಿಸಿದರೆ ಸಾಕು, ಆಮೇಲೆ ಅವರೇ ನೋಡಿಕೊಳ್ತಾರೆ ಅನ್ನೋ ಆತ್ಮವಿಶ್ವಾಸ, ದೃಢವಾದ ನಂಬಿಕೆ. ಜ್ಞಾನಿಗಳ ಮಾತಿದೆ, ಭಗವಂತ ಸ್ವಯಂ ತಾನೇ ಎಲ್ಲರಲ್ಲಿಯೂ ಸಾಕ್ಷಾತ್ ಅನುಗ್ರಹ ಮಾಡಲು, ಮೋಕ್ಷ ಕೊಡಲು, ಜ್ಞಾನ ಕೊಡಲು, ಪುಣ್ಯ ಕೊಡಲು ಸಾಧ್ಯವಿದೆ. ಆದರೂ ಸಹಿತ ತನ್ನನ್ನು ವಿಶೇಷವಾಗಿ ಆರಾಧನೆ ಮಾಡಿದಂತಹ ಶ್ರೇಷ್ಠರನ್ನು ನಿಮಿತ್ತ ಮಾಡಿಕೊಂಡು ಅವರಲ್ಲಿ ಸನ್ನಿಹಿತನಾಗಿ ಅವರ ಮುಖಾಂತರವಾಗಿಯೇ ಭಕ್ತರಿಗೆ ಅನುಗ್ರಹ ಮಾಡುತ್ತಾನಂತೆ. ನಮಗೆ ದೇವರನ್ನು ಕಾಣಲು ಸಾಧ್ಯವಿಲ್ಲ, ಆದರೆ ಅವನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಶ್ರೇಷ್ಠರ ಪಾದವನ್ನು ಹಿಡಿದು ಅವರ ಅನುಗ್ರಹ ಪಡೆಯಬೇಕು. ಹಾಗೆ ಶ್ರೇಷ್ಠ ಸಾಧನೆಗೈದ ಶ್ರೀ ಗುರು ರಾಘವೇಂದ್ರರ ಪಾದ ಹಿಡಿದು ಪುಣ್ಯ ಸಂಪಾದನೆಯನ್ನು ನಾವೆಲ್ಲರೂ ಮಾಡೋಣ. ಭಕ್ತಿಯೊಂದಿಗೆ ತೀರ್ಥ ಪ್ರಸಾದ ಸೇವಿಸಿದರೆ ಭಕ್ತಿಯ ಫಲವು, ಯಾತ್ರೆಯ ಫಲವು ದೊರಕುವುದರಲ್ಲಿ ಸಂಶಯವೇ ಇಲ್ಲ. ಊಟ ಮಾಡಿ ರೆಸ್ಟ್ ಮಾಡೋಣ ಅಂತ ಹೊರಟಿದ್ದೆ. ಈ ಶಾಪ್ ಕಾಣಿಸ್ತು. ಇಲ್ಲಿ ನೋಡಿ, ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರಿ. ಇದು ಗದ್ವಾಲ್ ಕಾಟನ್ ಅಂತ ತುಂಬ ಫೇಮಸ್ ಇಲ್ಲಿ. ಇದರ ಬಾರ್ಡರು ಮತ್ತು ಪಲ್ಲು ಪ್ಯೂರ್ ಸಿಲ್ಕಿಂದನೇ ಮಾಡಿರ್ತಾರೆ. ಎಷ್ಟು ಲೈಟ್ ವೇಟ್ ಇದೆ ಅಂತಂದರೆ ವಾವ್. ಅಂದರೆ ಇದಕ್ಕೆ ಬಳಸೋ ಕಲ್ಲರು ಸಹ ಆರ್ಗ್ಯಾನಿಕ್ ಆಗಿನೇ ಬಳಸ್ತಾರಂತೆ. ಈ ಸೀರೆ ಬಾಡಿ ಮತ್ತು ಬಾರ್ಡರ್ ವೇವಿಂಗ್ ಇಂಟರ್ಲಾಕಿಂಗ್ ಮೆಥಡಲ್ಲಿ ಮಾಡಿರ್ತಾರೆ. ಇನ್ನೊಂದು ಇದರ ಸ್ಪೆಷಾಲಿಟಿ ಏನು ಅಂತಂದರೆ 14ನೇ ಶತಮಾನದ ವಿಜಯನಗರ ಸಾಮ್ರಾಜ್ಯದ ಕಾಲದಿಂದಲೂ ಇದು ಚಾಲ್ತಿಯಲ್ಲಿದೆಯಂತೆ. ಇದನ್ನು ಕೆಲವರೆಲ್ಲ ಗದ್ವಾಲ್ ತಿರುಪತಿ ಸೀರೆ ಅಂತಲೇ ಕರೀತಾರಂತೆ. ಯಾಕಂದರೆ ತಿರುಪತಿ ತಿಮ್ಮಪ್ಪನಿಗೆ ಭಕ್ತರು ಇದೇ ಸೀರೆನ ಒಪ್ಪಿಸ್ತಾರಂತೆ. ಬೇಡ, ಪಿಂಕೇ ಇಷ್ಟ ಆಯ್ತು. 7 ಎದಕ್ಕಂದ್ರೆ ಮನುಷ್ಯನ ಹಾರಾಡಿ ಇದ್ರು ಕೂಡ 1.5 ಫೀಟ್ ಎತ್ತಿರ್ತದೆ. ಕಾಲು ಚೆನ್ನಾಗಿರ್ತದೆ ಕೇಳಿ. ಎಷ್ಟು ಬರ್ಕಿಲ್ಲ ಮೇಡಮ್? ಒಂದೇ ಸರ್. ಒಟ್ಟಿನಲ್ಲಿ ಮಂತ್ರಾಲಯವೆಂದರೆ ಕೇವಲ ಒಂದು ಊರಲ್ಲ, ಅದು ರಾಯರ ಭಕ್ತ ಕೋಟಿಯ ಜೀವನದ ಜಂಜಡ ದುಃಖ ದುಮ್ಮಾನಗಳನ್ನು ದೂರಾಗಿಸಿ ಬದುಕಿಗೆ ಭರವಸೆ ಕೊಡುವ, ಪುಣ್ಯ ಸಂಪಾದನೆಗೆ ದಾರಿ ತೋರುವ ಒಂದು ಪರಮ ಪವಿತ್ರವಾದ ಪುಣ್ಯ ಭೂಮಿ. ಯಾವಾಗ ಇಲ್ಲಿಗೆ ಬಂದರೂ, ಅದೆಷ್ಟು ಬಾರಿ ಬಂದರೂ
ಈ ಸ್ಥಳಕ್ಕೆ ಇವತ್ತಿನ ಅನುಭವಕ್ಕಿಂತ ಹಿಂದಿನ ಜನ್ಮದ ಜೀವನದೊಂದಿಗೆ ಆಳವಾದ ಸಂಬಂಧ ಇತ್ತು ಅನ್ನುವಂತಹ ಅನುಭವವಾಗುವುದು ನನಗೊಬ್ಬಳಿಗೇನ. ಇಲ್ಲಿನ ಬಗ್ಗೆ ಹೇಳುವುದಕ್ಕೆ ಬೇಕಾದಷ್ಟಿದೆ, ಆದರೆ ಹೇಳಿ ಮುಗಿಸುವಂತಹ ಸಾಮಾನ್ಯ ಸ್ಥಳವೂ ಇದಲ್ಲ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನನ್ನು ಒಲಿಸಿಕೊಂಡಂತಹ ಭಾಗವತೋತ್ತಮ ಪ್ರಹ್ಲಾದರಾಜರ ಬಗ್ಗೆ, ಪ್ರತಿ ಅವತಾರದ ಬಗ್ಗೆ ಹೇಳಿ ಮುಗಿಸಲು ಸಹ ಕೇವಲ ಹುಲು ಮಾನವಳಾದ ನನ್ನಿಂದ ಸಾಧ್ಯವೇ? ಒಬ್ಬೊಬ್ಬರು ಒಂದೊಂದು ಕಾರಣಕ್ಕೆ ಇಲ್ಲಿಗೆ ಬರುತ್ತಾರೆ. ಕೆಲವೊಬ್ಬರು ನನ್ನಂತೆ ತನ್ನನ್ನು ತಾನು ಹುಡುಕಿಕೊಳ್ಳಲು ಇಲ್ಲಿಗೆ ಬರುತ್ತಾರೆ. 2 ದಿನಗಳ ಆಧ್ಯಾತ್ಮಿಕ ಪಯಣ ಇಲ್ಲಿಗೆ ಸಂಪನ್ನ ಮಾಡ್ತಾ ಇದ್ದೇನೆ. ಕಿಂಚಿತ್ ಪುಣ್ಯ ಸಂಪಾದಿಸಿದ್ದೀನಿ ಎಂದು ಭಾವಿಸಿದ್ದೇನೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮೆದುರು ಬರ್ತೀನಿ. ಅಲ್ಲಿಯವರೆಗೂ ಬೈ ಬೈ, ಟೇಕ್ ಕೇರ್, ಶುಭರಾತ್ರಿ. ಎಲ್ಲರಿಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹವನ್ನು ಮಾಡಲಿ.